ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಹರೀಶ್. ಮೈಕ್ರೋ ಫೈನಾನ್ಸ್ ಸಂಬಂಧಪಟ್ಟಂತೆ ಮತ್ತೊಂದು ವಿಡಿಯೋಗೆ ತಮಗೆಲ್ಲ ಸ್ವಾಗತ. ನೀವೇನಾದರೂ ಮೈಕ್ರೋ ಫೈನಾನ್ಸಲ್ಲಿ ಸಾಲವನ್ನು ತಗೊಂಡು ಆ ಮೈಕ್ರೋ ಫೈನಾನ್ಸ್ ಅವರಿಂದ ಕಿರುಕುಳ ಅನುಭವಿಸಿದರೆ ಖಂಡಿತವಾಗಿಯೂ ನೀವು ಈ ವಿಡಿಯೋನ ನೋಡಲೇಬೇಕು. ಏಕೆಂತಂದರೆ ರಾಜ್ಯದಲ್ಲಿ ಕೆಲವು ಭಾಗಗಳಲ್ಲಿ ಈ ಮೈಕ್ರೋ ಫೈನಾನ್ಸ್ ಅವರು ಯಾವ ರೀತಿ ಕಿರುಕುಳಕ್ಕೆ ಇಳಿದಿದ್ದಾರೆ ಅನ್ನೋದನ್ನು ವಿವರಿಸಿ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ. ಹಾಗೆಯೇ ನಿಮ್ಮ ಭಾಗದಲ್ಲಿ ಯಾರಾದರೂ ಮೈಕ್ರೋ ಫೈನಾನ್ಸ್ ಸಂಬಂಧಪಟ್ಟಂತೆ ಕಿರುಕುಳ ಕೊಟ್ಟರೆ ಅವರು ಮಾತಾಡಿರುವಂಥ ಆಡಿಯೋ ರೆಕಾರ್ಡ್ ಆಗಲಿ, ಇಲ್ಲ ಅಂತಂದರೆ ನೀವು ಅವ್ರು ಮಾತಾಡುವಂಥ ಸಂದರ್ಭದಲ್ಲಿ ನಿಮ್ಮ ಫೋನಲ್ಲಿ ವಿಡಿಯೋ ಏನಾದರೂ ತೊಗೊಂಡಿದ್ರೆ ನಾನು ಇದೇ ವಿಡಿಯೋದಲ್ಲೇ ನಮ್ಮ ಕಚೇರಿ ನಂಬರನ್ನು ಕೂಡ ಡಿಸ್ಪ್ಲೇ ಮಾಡ್ತೀನಿ. ಆ ನಂಬರ್ಗೆ ನೀವು ಆ ವಿಡಿಯೋಗಳನ್ನು ಮತ್ತು ಆಡಿಯೋಗಳನ್ನು ಕೊಟ್ಟಾದಲ್ಲಿ ಆ ಮೈಕ್ರೋ ಫೈನಾನ್ಸ್ ಅವರ ಕಿರುಕುಳವನ್ನು ಯಾವ ರೀತಿ ತಡಿಬೋದು ಅನ್ನೋದನ್ನು ನಾನು ವಿವರವಾಗಿ ವಿಡಿಯೋಗಳನ್ನು ಮಾಡ್ತಾಯಿದ್ದೀನಿ. ಹಾಗಾಗಿ ತಾವೆಲ್ಲ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ಸಹಕಾರ ಮಾಡಿದ್ದಲ್ಲಿ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಪ್ರಾರಂಭ ಮಾಡೋಣ. ರಾಜ್ಯಾದ್ಯಂತ ಒಂದಲ್ಲ ಒಂದು ವಿಚಾರದಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳ ನಮ್ಮ ಕಿವಿಗೆ ಅವಾಗವಾಗ ಬೀಳ್ತಾನೆ ಇರುತ್ತದೆ. ಆದರೆ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ತಾ ಇರೋಂಥ ವಿಷಯ ಮಾತ್ರ ಇದು ಮೈಕ್ರೋ ಫೈನಾನ್ಸ್ ಕಿರುಕುಳ ಯಾವ ಮಟ್ಟಕ್ಕಿಳಿದೆ ಅನ್ನೋದಕ್ಕೆ ಇದೊಂದು ಚಿಕ್ಕ ಉದಾಹರಣೆ ಅಷ್ಟೇ. ಬನ್ನಿ ಹಾಗಾದರೆ ಈ ಘಟನೆ ನಡೆದಿದ್ದಲ್ಲಿ ಏನೆಲ್ಲ ನಡೀತು ಅನ್ನೋದನ್ನು ನಾವು ನೋಡೋದಾದರೆ, ಇಲ್ಲಿ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನಲ್ಲಿ ಈ ಘಟನೆ ನಡೆದಿರುವಂಥದ್ದು. ಇಲ್ಲಿ ಚೈತನ್ಯ ಮೈಕ್ರೋ ಫೈನಾನ್ಸ್ ಸಂಬಂಧಪಟ್ಟಂತೆ ಅಲ್ಲಿನ ಮ್ಯಾನೇಜರ್ ಮತ್ತು ಅವರ ಏಜೆಂಟ್ಗಳು ಒಬ್ಬ ಮಹಿಳೆಯ ಮನೆಗೆ ಮೈಕ್ರೋ ಫೈನಾನ್ಸನ್ನು ಸಾಲ ವಸೂಲಿಗಾಗಿ ಹೋಗ್ತಾರೆ. ಅಲ್ಲೇ ಮಹಿಳೆ ನನ್ನ ಬಳಿ ದುಡ್ಡಿಲ್ಲ, ನಾನು ಕಟ್ತೀನಿ ಅಂತೇಳಿ ಎಷ್ಟು ಗೋಗರೆದರೂ ಕೂಡ ಬಿಡ್ದಿರ ಕೊನೆಗೆ ಆ ಮಹಿಳೆಯ ಕತ್ತಲಿರುವಂಥ ತಾಳಿಯನ್ನು ತೆಗೆದು ಇಡುವಷ್ಟು ಕಿರುಕುಳ ಕೊಟ್ಟಿದ್ದಾರೆ ಅಂತಂದರೆ ನೀವೆಲ್ಲರೂ ನಂಬಲೇಬೇಕಾಗಿದೆ ಸ್ನೇಹಿತರೆ. ಅದನ್ನು ಆ ವಿಡಿಯೋದಲ್ಲೂ ಕೂಡ ನಾನು ಡಿಸ್ಪ್ಲೇ ಮಾಡ್ತಾ ಇದ್ದೀನಿ, ನೀವು ಬೇಕಾದರೆ ನೋಡಿ. ಯಾಕೆಂತಂದರೆ ಆ ತಾಳಿನ ತೆಗೆದ ಮಹಿಳೆ ಕೊಟ್ಟಾಗ ಅವ್ರ ಕೈಗಿಸ್ಕೊಂಡಿಲ್ಲ, ಅದನ್ನು ಅವರ ಬ್ಯಾಗ್ ಮೇಲೆ ಇಟ್ಟಿದ್ದಾರೆ. ಆ ಮಹಿಳೆ ಕತ್ತಲಿರುವಂಥ ತಾಳಿನ ತೆಗೆದು ಬ್ಯಾಗ್ ಮೇಲೆ ಇಟ್ಟು ಅದನ್ನು ವಿಡಿಯೋ ಮಾಡ್ತಾ ಇರುವಾಗ ನಾವೇನು ತಾಳಿ ಕೊಡ್ಲಿಕ್ಕೆ ಕೇಳಿದ್ವಾ ಅನ್ನೋವಂಥ ಸಬೂಬುಗಳು ಕೂಡ ಆ ಮೈಕ್ರೋ ಫೈನಾನ್ಸ್ ಏಜೆಂಟ್ಗಳು ಮತ್ತು ಚೈತನ್ಯ ಮೈಕ್ರೋ ಫೈನಾನ್ಸ್ ಮ್ಯಾನೇಜರ್ ಆಗಿರೋ ನಾಗರಾಜ್ ಅವರು, ಸಾಮಾನ್ಯವಾಗಿ ನಾನು ಯಾರ ಹೆಸರುಗಳು ಕೂಡ ಇದರಲ್ಲಿ ಮೆನ್ಷನ್ ಮಾಡಲ್ಲ, ಆದರೆ ಇವತ್ತು ಈ ವಿಡಿಯೋದಲ್ಲಿ ಆ ವ್ಯಕ್ತಿ ಹೆಸರು ಹೇಳಬೇಕನ್ನೋದು ಕೇಳ್ತಾ ಇದ್ದೀನಿ. ಯಾಕೆಂತಂದರೆ ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆ ಆದಮೇಲೆ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರನೇ ಹೇಳಿದೆ, ನೀವು ಯಾರು ಕೂಡ ಮನೆ ಬಳಿ ಹೋಗಬಾರ್ದು, ನೀವು ಕಿರುಕುಳ ಕೊಡಬಾರ್ದು, ಸಾಲ ಅವರೇ ಆಫೀಸಿಗೆ ಬಂದು ಕಟ್ತಾರೆ, ಮತ್ತು ಜನರ ಮುಂದೆ ನೀವು ಮರ್ಯಾದೆ ತೆಗೆಯುವಂಥ ಕೆಲಸವೆಲ್ಲ ಮಾಡಬಾರ್ದು ಅಂತೇಳಿ ಸರ್ಕಾರನೇ ಹೇಳಿದ್ರು ಕೂಡ ಇದ್ಯಾವುದಕ್ಕೂ ನಮಗೆ ಸಂಬಂಧಪಟ್ಟಿಲ್ಲ ಅಂತೇಳಿ ಈ ಮೈಕ್ರೋ ಫೈನಾನ್ಸಿನ ಕಿರುಕುಳ ಎಷ್ಟು ಮಟ್ಟಿಗಿದೆ ಅನ್ನೋದನ್ನು ಕೂಡ ನೀವೆಲ್ಲ ಕೂಡ ಇವತ್ತು ಕಾಣ್ಬೋದಾಗಿದೆ. ಅಂತಂದರೆ ನಮ್ಮ ಹಿಂದೂಗಳಿಗೆ ಸಂಪ್ರದಾಯ ಪ್ರಕಾರ ಆ ಕತ್ತಲ್ಲಿ ತಾಳಿ ಎಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದ್ದನ್ನು ನಾವೆಲ್ಲ ಕೂಡ ನೋಡಿದ್ದೀವಿ, ಅದನ್ನೆಲ್ಲ ಕೂಡ ಕೇಳಿದ್ದೀವಿ. ಆದರೆ ಆ ಬ್ಯಾಗ್ ಮೇಲೆ ಇಟ್ಟು ಆ ಮಹಿಳೆ ನೀವು ತೊಗೊಂಡೋಗಿ ಅಂದರೆ ಆವಾಗ ಮಾತ್ರ ಆ ಮ್ಯಾನೇಜರು ಆ ಏಜೆಂಟ್ಗಳು ಹೇಳ್ತಾರೆ, ನಾವು ತಾಳಿ ಕೊಡ್ಲಿಕ್ಕೆ ಕೇಳಿದ್ವಾ, ದುಡ್ಡು ಅಷ್ಟೇ ಕೊಡ್ಲಿಕ್ಕೆ ಕೇಳಿದ್ವು ಅಂತೇಳಿ ಎಷ್ಟು ಏರು ಧ್ವನಿಯಲ್ಲಿ ಮಾತಾಡಿ ಅವರ ಮರ್ಯಾದೆ ತೆಗುವಂಥ ಕೆಲಸ ಮಾಡ್ತಾ ಇದ್ದಾರೆ. ನಿಜವಾಗಲೂ ಇದರ ಬಗ್ಗೆ ಸರ್ಕಾರ ಮತ್ತು ಸ್ಥಳೀಯ ಪೊಲೀಸರು ಗಮನ ಹರಿಸಬೇಕು. ಯಾರ ಮಹಿಳೆ ಕತ್ತಿಂದ ತಾಳಿ ತೆಗೆಯುವಷ್ಟು ಕಿರುಕುಳ ಕೊಟ್ಟಿದ್ದಾರೋ ಅವ್ರು ನಿಜವಾಗಲೂ ಕೂಡ ಬಂಧಿಸಬೇಕು. ಆವಾಗ ಮಾತ್ರ ಕರ್ನಾಟಕ ಸರ್ಕಾರ ಈ ಬಡವರು, ಮಧ್ಯಮ ವರ್ಗದವರು, ಕೂಲಿ ಕಾರ್ಮಿಕರಿಗೆ ಈ ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆ ಏನು ಮಾಡಿದೋ ಅದಕ್ಕೆ ನಿಜವಾಗಲೂ ಅರ್ಥ ಬರುತ್ತೆ ಅನ್ನುವಂಥದ್ದನ್ನು ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ. ಏಕೆಂತಂದರೆ ಬೇರೆ ಬೇರೆ ಕಡೆಯಲ್ಲಿ ಮನೆ ಬೆಳಗ್ಗೆ ಬಂದು ಫೋನಲ್ಲಿ ಕೇಳುವಂಥದ್ದಷ್ಟೇ ನಾವು ನೋಡ್ತಾ ಇದ್ವಿ. ಆದರೆ ಮನೆಯಲ್ಲಿ ಬಂದು ಅಲ್ಲಿ 3-4 ಜನ ಕೂತ್ಕೊಂಡು ಒಂದೇ ಮನೆಯಲ್ಲಿ ಮಹಿಳೆಯರ ಹತ್ರ ಆ ರೀತಿಯೆಲ್ಲ ಮಾತಾಡುವಂಥದ್ದು ತಪ್ಪು. ಇದರ ಬಗ್ಗೆ ಪೊಲೀಸರೇನಾದ್ರು ಎಚ್ಚೆತ್ತುಕೊಂಡಿಲ್ಲ ಅಂತಂದರೆ ಈ ಮೈಕ್ರೋ ಫೈನಾನ್ಸ್ ಅವರು ಯಾವ ಮಟ್ಟಕ್ಕಾದರೂ ಇಳಿಯುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಆಗಾಗಿದೆ. ಹಾಗಾಗಿ ಈ ಮಹಿಳೆಗೆ ಇವತ್ತು ನ್ಯಾಯ ಸಿಗಬೇಕಂತಂದರೆ ಈ ಪೊಲೀಸವರು ಮತ್ತು ಸರ್ಕಾರ ಇದರ ಬಗ್ಗೆ ಗಮನ ಹರಿಸಬೇಕು. ಜೊತೆಗೆ ಸರ್ಕಾರ ಹೇಳ್ದಂಗೆ ಯಾರು ಈ ಮೈಕ್ರೋ ಫೈನಾನ್ಸ್ ಕಿರುಕುಳ ತಡಿಲಿಕ್ಕೆ ಒಂಬುಡ್ಸ್ಮನ್ ಕಮಿಟಿ ಮಾಡಿದಾರೋ ಅವರು ಕೂಡ ಇದರ ಬಗ್ಗೆ ಗಮನ ಹರಿಸಬೇಕು ಅನ್ನುವಂಥದ್ದು ಈ ವಿಡಿಯೋ ಮೂಲಕ ನಾನು ಅವರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಹಾಗೆ ಗದಗ ಜಿಲ್ಲೆಯ ಮತ್ತು ಗದಗ ತಾಲೂಕಿನಲ್ಲಿ ಕೂಡ ಒಂದು ಘಟನೆ ನಡೆದಿದೆ. ಅಲ್ಲಿ ಬಜಾಜ್ ಫೈನಾನ್ಸ್ ಅವರು ಇಲ್ಲಿ ಒಬ್ಬರಿಗೆ ಕಿರುಕುಳವನ್ನು ಕೊಟ್ಟಿದ್ದಾರೆ. ಪರ್ಸ್ನಲ್ ಲೋನ್ ತೊಗೊಂಡಿದ್ರು, ಒಂದೇ ಒಂದು ಕಂತು ಕಟ್ಟಿಲ್ಲ ಅಂದಿಷ್ಟಕ್ಕೆ ಅವರು ಫೋನ್ ಮುಖಾಂತರ ಮತ್ತು ಮನೆ ಹತ್ರ ಹೋಗಿ ಮತ್ತೆ ಕಿರುಕುಳ ಕೊಡ್ತಾಯಿದ್ರು. ನಾನು ಅನೇಕ ವಿಡಿಯೋಗಳಲ್ಲಿ ಹೇಳಿದ್ದೆ, ನಿಮ್ಗೆ ಏನಾದರೂ ಈ ಥರ ಮೈಕ್ರೋ ಫೈನಾನ್ಸ್ ಕಿರುಕುಳ ಆದರೆ ನೀವು ದೂರು ಕೊಡಿ, ಅದರ ಬಗ್ಗೆ ಪೊಲೀಸರು ಸ್ಪಂದಿಸ್ತಾರೆ. ಇಲ್ಲಾಂತಂದರೆ 112ಗೆ ಫೋನ್ ಮಾಡಿ ಪೊಲೀಸರು ನೀವು ಇದ್ದ ಜಾಗಕ್ಕೆ ಬರ್ತಾರೆ. ಈ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಕಡಿವಾಣ ಹಾಕಲಿಕ್ಕೆ ಸಹಕಾರ ಆಗುತ್ತೆ ಅಂತೇಳಿ. ಆದರೆ ಒಂದಷ್ಟು ಜನ ಮಾಡಿದ್ರು, ಒಂದಷ್ಟು ಜನ ಮಾಡಲಿಕ್ಕೆ ಹಿಂಜರಿತಾ ಇದ್ದರು. ನಾವು ಯಾವ ರೀತಿಯಾಗಿ ಸ್ಟೇಷನ್ ಹತ್ರ ಹೋಗೋದು, ಯಾವ ರೀತಿ ಅವ್ರ ಮೇಲೆ ದೂರು ಕೊಡೋದು, ಪೊಲೀಸರು ಸ್ಪಂದಿಸ್ತಾರೋ ಇಲ್ವ ಅಂತೇಳಿ. ಆದರೆ ಇಲ್ಲಿ ಯಾರು ನೊಂದಂಥ ವ್ಯಕ್ತಿ ಹೆಸರು ಕೂಡ ಇಲ್ಲಿ ಮೆನ್ಷನ್ ಮಾಡ್ತೀನಿ, ಯಾಕೆಂತಂದರೆ ನಿಮಗೂ ಕೂಡ ಒಂದಷ್ಟು ಧೈರ್ಯ ಬರಲಿ ಅನ್ನೋದು ಕಾಣಿಸ್ರ. ಇಲ್ಲಿ
ಶೇಖಪ್ಪ ನಾಯ್ಕರ್ ಅನ್ನುವಂಥವ್ರು. ಇವರು ಗದಗ ಜಿಲ್ಲೆ ಮತ್ತು ಗದಗ ತಾಲೂಕಲ್ಲಿ ಅವರು ಬಜಾಜ್ ಫೈನಾನ್ಸಲ್ಲಿ ತಗೊಂಡಿರುವಂಥದ್ದು. ಇವರು ಒಂದು ಕಂತು ಕಟ್ಟಿಲ್ಲ ಅಂತೇಳಿ ವಿನಾಯಕ್ ಅನ್ನುವಂಥವರು ತುಂಬ ಕಿರುಕುಳ ಕೊಟ್ಟಿದ್ದರು. ಹಾಗಾಗಿ ಇವರು ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ ಹೋಗಿ ಆ ಮ್ಯಾನೇಜರ್ ಮತ್ತು ಏಜೆಂಟ್ ವಿರುದ್ಧ ಇವರು ನೇರವಾಗಿ ದೂರನ್ನು ಕೊಟ್ಟಿದ್ದಾರೆ. ಆ ದೂರು ಕೊಟ್ಟ ತಕ್ಷಣ ಪೊಲೀಸರು ಅವರನ್ನು ಪೊಲೀಸ್ ಠಾಣೆಗೆ ಕರೆದು ಯಾವುದೇ ಕಾರಣಕ್ಕೂ ನೀವು ಮನೆಯ ಬಳಿ ಹೋಗಿ ಕಿರುಕುಳ ಕೊಡಬಾರ್ದು ಅಂತೇಳಿ ಅವರಿಗೆ ಬಹಳ ಖಾರವಾಗಿ ಎಚ್ಚರಿಕೆಯನ್ನು ಕೊಟ್ಟು ಆ ಪೊಲೀಸರು ತದನಂತರ ಅವ್ರ ಹತ್ರ ಒಂದು ಮುಚ್ಚಳಿಕೆಯನ್ನು ಬರೆಸ್ಕೊಂಡಿದ್ದಾರೆ. ಇನ್ನು ಯಾವುದೇ ಕಾರಣಕ್ಕೂ ನೀವು ಈ ಶೇಖಪ್ಪ ನಾಯ್ಕರ್ ಅವರ ಮನೆ ಬಳಿ ಹೋಗೋದಾಗಲಿ ಅವ್ರಿಗೆ ಕಿರುಕುಳ ಕೊಡೋದಾಗಲಿ ಇದೆಲ್ಲ ಕೂಡ ಮಾಡಬಾರ್ದು ಅಂತೇಳಿ ಆ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟು ಕಳಿಸಿರುವಂಥ ಘಟನೆ ನಡೆದಿದೆ. ಹಾಗಾಗಿ ಈ ಮೈಕ್ರೋ ಫೈನಾನ್ಸ್ ವಿಚಾರವಾಗಿ ಈಗಲಾದರೂ ಕೂಡ ಯಾರೋ ತಾವು ನೊಂದುಕೊಂಡಿದ್ದೀರಾ, ಯಾರೋ ತಾವು ಇವತ್ತು ಅವರು ಕಿರುಕುಳಕ್ಕೆ ಸಹಿಸ್ಕೊಳ್ಳೋದಿದ್ದೀರಾ, ಊರು ಬಿಟ್ಟು ಹೋಗ್ತಾ ಇದ್ದೀರಾ, ಇಲ್ಲ ನೀವು ಕೆಲಸ ಮಾಡೋ ಜಾಗಕ್ಕೆ ಬಂದು ಮೈಕ್ರೋ ಫೈನಾನ್ಸ್ಗಳು ಕಿರುಕುಳ ಕೊಡ್ತಾ ಇದ್ರು ಕೂಡ ನೀವು ಸಹಿಸ್ಕೊಂಡು ಹೋಗ್ತಿದ್ದೀರಾ, ಅವ್ರಿಗೆಲ್ಲರಿಗೂ ಕೂಡ ಈ ವಿಡಿಯೋ ತಲುಪಬೇಕು ಅಂತಂದರೆ ನೀವು ಕೂಡ ಏನೋ ಈ ಥರ ದೂರು ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು. ಆಗ ಮಾತ್ರ ಈ ಮೈಕ್ರೋ ಫೈನಾನ್ಸ್ ಅವರ ಕಿರುಕುಳ ಕಡಿವಾಣ ಹಾಕೋಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ನಾನು ಈ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ. ಯಾಕೆಂತಂದರೆ ನಾವು ಸಹಿಸ್ಕೊಂಡೋದಷ್ಟು ಕಟ್ತೀವಿ ಅನ್ನೋದಷ್ಟು ದಿನ ಅವರು ಮತ್ತೆ ಮನೆ ಹತ್ರ ಬರೋದು, ದಿನ ಬಿಟ್ಟು ದಿನ ಬರುವಂಥದ್ದು ಕೇಳುವಂಥದ್ದು ಇವರು ಅದನ್ನು ಕಂಟಿನ್ಯೂಸ್ ಆಗಿ ಮಾಡ್ತಾ ಇರ್ತಾರೆ. ಆದರೆ ಇವರು ದೂರು ಕೊಟ್ಟ ನಂತರ ಅವರೇ ಒಂದಷ್ಟು ದಿನ ಸಮಯಾವಕಾಶವನ್ನು ಕೊಡಿಸಿದ್ದಾರೆ. ಜೊತೆಗೆ ಅವರು ಕಟ್ತಾರೆ, ಯಾವುದೇ ಕಾರಣಕ್ಕೂ ಮನೆ ಹತ್ರ ಹೋಗ್ಬಾರ್ದು ಅಂತ ಮುಚ್ಚಳಿಕೆ ಬರೆಸ್ಕೊಂಡಿದ್ದಾರೆ ಅಂತಂದರೆ ಯಾರ ಹತ್ರ ಆ ಬಜಾಜ್ ಫೈನಾನ್ಸ್ ಸಂಬಂಧಪಟ್ಟಂಥ ವಿನಾಯಕ್ ಮತ್ತು ಮ್ಯಾನೇಜರು ಏಜೆಂಟ್ಗಳಿದ್ದರೋ ಅವ್ರ ಬಳಿ. ಹಾಗಾಗಿ ನೀವು ಕೂಡ ಇಂಥದ್ದೊಂದು ಪ್ರಯತ್ನ ಮಾಡಿ ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ತುಂಬ ಜನ ನನಗೆ ಫೋನಲ್ಲಿ ಮುಖಾಂತರ ಕೇಳ್ತಾ ಇದ್ದಾರೆ, ಸರ್ ಅಂತೇಳಿ ಹೆಂಗೆ ಮಾಡಬೇಕು ನಾವು ಅಂತೇಳಿ. ನಾನು ವಿಡಿಯೋ ಮಾಡಿದ್ದು ಒಂದಷ್ಟು ದಿನಗಳ ಕಾಲ ತಡ ಆದರೂ ಕೂಡ ಬಟ್ ನೀವು ಮಾಡಿರೋಂಥ ಪ್ರತಿ ಫೋನನ್ನು ಕೂಡ ನಾನು ಅಟೆಂಡ್ ಮಾಡಿ ನಿಮಗೆಲ್ಲ ಕೂಡ ನನ್ನ ಕೈಲಾದಂಥ ಸಲಹೆ ಸೂಚನೆಗಳನ್ನ ಕೊಡ್ತಾನೆ ಇದ್ದೆ. ಬಟ್ ಯಾರೂ ಕೂಡ ತಾವು ಧೈರ್ಯ ಮಾಡಿ ದೂರು ಕೊಡುವಂಥ ಪ್ರಯತ್ನವನ್ನು ಮಾಡಲಿಲ್ಲ. ಹಾಗಾಗಿ ಇನ್ನು ಮುಂದೆ ಆದರೂ ಕೂಡ ಈ ಮೈಕ್ರೋ ಫೈನಾನ್ಸ್ ಕಿರುಕುಳ ಕಡಿವಾಣ ಆಗಬೇಕಂತಂದರೆ ನೀವೆಲ್ಲ ಕೂಡ ಎಚ್ಚೆತ್ಕೊಂಡು ನೀವು ದೂರು ಕೊಡುವಂಥ ಪ್ರಯತ್ನವನ್ನು ಮಾಡಬೇಕು. ನಾನು ಪ್ರತಿ ವಿಡಿಯೋದಲ್ಲಿದ್ದಂತೆ ಈ ವಿಡಿಯೋದಲ್ಲೂ ಕೂಡ ಹೇಳ್ತಾ ಇದ್ದೀನಿ, ತಾವೆಲ್ಲ ಕೂಡ ಸಾಲವನ್ನು ಪಡ್ಕೊಂಡಿದ್ದೀರಾ. ಆ ಸಾಲವನ್ನು ಇವತ್ತಲ್ಲ ನಾನು ನೀವು ಕಟ್ಟಲೇಬೇಕಾಗ್ತದೆ. ಆದರೆ ಅದನ್ನು ಕಟ್ಟಲಿಕ್ಕೆ ಯಾರ ಕೈಲಿ ಸಾಧ್ಯ ಆಗಲ್ವೋ ಅವರೊಂದಷ್ಟು ದಿನ ಸಮಯಾವಕಾಶವನ್ನು ತಗೊಂಡು ಒಂದಷ್ಟು ತಿಂಗಳು ಅಥವಾ ವಾರಗಳ ಕಾಲನೋ ನಿಮಗೆ ಕಟ್ಟೋಕ್ಕೆ ಸಮಯಾವಕಾಶವನ್ನು ತಗೊಂಡು ನೀವು ಕಟ್ಟಬೇಕಂತ ಹೇಳ್ತಾ ಇದ್ದೀನಿ. ಅದರ ಜೊತೆಯಲ್ಲೇ ನೀವು ಏನಾದರೂ ಇನ್ನೊಂದಷ್ಟು ಮೈಕ್ರೋ ಫೈನಾನ್ಸ್ ಕಿರುಕುಳದ ಬಗ್ಗೆ ಅಥವಾ ಇನ್ನೊಂದಷ್ಟು ನಮ್ಮ ಸುಗ್ರೀವಾಜ್ಞೆ ಕಾಪಿ ಕೂಡ ಒಂದಷ್ಟು ಜನಕ್ಕೆ ನಾನು ಆಗ್ತಾ ಇದ್ದೆ. ಅಂತಂದರೆ 2025ರಲ್ಲಿ ಕರ್ನಾಟಕ ಸರ್ಕಾರ ಏನು ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಸಂಬಂಧಪಟ್ಟಂಥ ಸುಗ್ರೀವಾಜ್ಞೆ ಮಾಡಿದೆ, ಆ ಸುಗ್ರೀವಾಜ್ಞೆ ಆರ್ಡರ್ ಕಾಪಿ ಬೇಕು ನಮಗಂತೇಳಿ. ಯಾಕಂದರೆ ಅದು ಓದ್ಕೊಂಡ್ರೆ ಮೈಕ್ರೋ ಫೈನಾನ್ಸ್ ಅವ್ರನ್ನ ಯಾವ ರೀತಿ ಮಾತಾಡ್ಬೋದು ಅಂತ ಕೇಳಿದ್ರಿ, ಅದು ಕೂಡ ನನ್ನ ಬಳಿ ಇದೆ. ಸುಗ್ರೀವಾಜ್ಞೆ ಬೇಕಂದ್ರೂ ಕೂಡ ನಮ್ಮ ಆಫೀಸ್ ನಂಬರ್ ಏನು ವಿಡಿಯೋದಲ್ಲಿ ಡಿಸ್ಪ್ಲೇ ಆಗುತ್ತೆ ಅದಕ್ಕೆ ವಾಟ್ಸಪ್ಪಲ್ಲಿ ಅಂತ ಒಂದು ಮೆಸೇಜನ್ನು ನೀವು ಹಾಕಿದ್ರೆ ಅದಕ್ಕೆ ಸುಗ್ರೀವಾಜ್ಞೆ ಕಾಪಿಯನ್ನು ನಾನು ಹಾಕ್ತೀನಿ. ಆ ಸುಗ್ರೀವಾಜ್ಞೆ ಕಾಪಿಯನ್ನು ನೀವು ಓದ್ಕೊಂಡಾಗ ನಿಮಗೊಂದಷ್ಟು ವಿಷಯಗಳು ಗೊತ್ತಾಗುತ್ತೆ. ಮೈಕ್ರೋ ಫೈನಾನ್ಸ್ ಏಜೆಂಟ್ಗಳು ಅವ್ರೇನು ಮಾಡಬೇಕು, ನೀವೇನು ಮಾಡಬೇಕು, ನೆಕ್ಸ್ಟು ಅವರೇನಾದ್ರು ಕಿರುಕುಳ ಕೊಟ್ಟರೆ ತಾವು ಯಾವ ರೀತಿ ಸ್ಟೆಪ್ ತೊಗೋಬೋದು, ಮತ್ತು ಕಟ್ಟಲಿಕ್ಕೆ ಯಾವ ರೀತಿ ಅವಕಾಶ ಸರ್ಕಾರ ಮಾಡಿಕೊಟ್ಟಿದೆ ಅನ್ನೋದೆಲ್ಲ ವಿಷಯಗಳು ಕೂಡ ಗೊತ್ತಾಗುತ್ತೆ. ಹಾಗಾಗಿ ಅದನ್ನು ಕೂಡ ನಾನು ಕಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಇದು ಇವತ್ತಿನ ವಿಡಿಯೋ ಸ್ನೇಹಿತರೆ. ನಿಮಗೆ ಯಾವ ರೀತಿ ಅದು ಕಿರುಕುಳ ಆಗುತ್ತೆ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಅವಕಾಶ ಸಿಕ್ಕಿದ್ರೆ ವಿಡಿಯೋ ಮತ್ತು ಆಡಿಯೋಗಳನ್ನು ಮಾಡಿ ನಮ್ಮ ಕಚೇರಿ ನಂಬರ್ಗೆ ತಲುಪಿಸ್ಕೊಡಿ. ನಾನು ಕೂಡ ಇದೇ ರೀತಿ ವಿಡಿಯೋ ಮಾಡಿ ಜನರಿಗೆಲ್ಲ ತಲುಪಿಸ್ಲಿಕ್ಕೆ ಸಹಕಾರಿಯಾಗುತ್ತೆ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.